ಋಣವ ತೀರಿಸಬೇಕು, ಋಣವ ತೀರಿಸಬೇಕು. ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತದರೋಳ್ ಒಂದುಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ ಅಂತ ಸನ್ಮಾನ್ಯ ಡಿವಿಜಿಯವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಅದರ ಋಣವನ್ನು ನಾವು ತೀರಿಸಲೇಬೇಕು. ಅದರ ಸಾರವನ್ನು ಜನಗಳಲ್ಲಿ, ಅವರ ನಗುವಿನಲ್ಲಿ ಕಾಣುತ್ತಾ ಅವರ ನೋವು ನಲಿವುಗಳಲ್ಲಿ ಒಂದಾಗಿ ಬೆರೆಯಬೇಕು. ಆಗ ನಮಗೆ ಮನೆಯೇ ಮಠವಾಗುತ್ತದೆ, ಅಂದ್ರೆ ಮೋಕ್ಷಕ್ಕೆ ಸಾಧನವಾಗುತ್ತದೆ ಎಂದು ಮಾನವ ಜೀವನದ ಸಾರ್ಥಕತೆಯ ಕುರಿತಾಗಿ ಸೊಗಸಾಗಿ ಹೇಳ್ತಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ತನ್ನ ನಿಸ್ವಾರ್ಥ ಸೇವೆಯ ಮೂಲಕ ಅದೆಷ್ಟೋ ಅಸಹಾಯಕರಿಗೆ ಆಶಾಕಿರಣವಾಗಿರುವ ಶ್ರೀಮತಿ ಅನುತೇಜ ರಮೇಶ್ ರವರ ಸಾರ್ವಜನಿಕ ಸೇವೆ ಅನನ್ಯ, ಶ್ಲಾಘನೀಯ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡಿನ ತೇಜ ನಾಯಕ ಹಾಗೂ ಶ್ರೀಮತಿ ಲಲಿತಮ್ಮ ದಂಪತಿಯ ಹೆಮ್ಮೆಯ ಕುವರಿ ಶ್ರೀಮತಿ ಅನುತೇಜ ರಮೇಶ್ ಚಿಕ್ಕಂದಿನಲ್ಲೇ ವಿಕಲಚೇತನರು, ಅಸಹಾಯಕರು ಮತ್ತು ನೊಂದ ದಲಿತ ಹೆಣ್ಣು ಮಕ್ಕಳ ಕಷ್ಟಗಳನ್ನು ಕಂಡು ಹೃದಯ ಮಿಡಿಯುತ್ತಿತ್ತು. ಅವರೂ ಸಹ ಎಲ್ಲರಂತೆ ಬಾಳಬೇಕು, ಅವರಿಗಾಗಿ ಏನಾದರೂ ಮಾಡಬೇಕೆಂಬ ಬಯಕೆ ಸದಾ ತುಡಿಯುತ್ತಿತ್ತು. ನಿಂತ ನೀರಾಗಿ ಕೊಳೆಯದೆ ಹರಿಯುವ ನೀರಿನ ಸೆಲೆಯಾಗಿ, ಹುಟ್ಟೂರು ಬಿಟ್ಟು ಕಿವುಡರಿಗೆ ದನಿಯಾಗಿ, ಮೂಕರಿಗೆ ನುಡಿಯಾಗಿ, ಅಂಧರಿಗೆ ಬೆಳಕಾಗಿ, ಅಸಹಾಯಕರಿಗೆ ಊರುಗೋಲಾಗಿ, ಸದ್ದಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ನೂರಾರು ನೊಂದ ಜೀವಗಳಲ್ಲಿ ಜೀವನ ಪ್ರೀತಿಯನ್ನು ತುಂಬುತ್ತಿರುವ ಶ್ರೀಮತಿ ಅನುತೇಜ ರಮೇಶ್ ರವರು ಪ್ರಾತಃಸ್ಮರಣೀಯರು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ನಗಿಸುವ ಕಲೆಯ ನೀ ಬೆಳೆಸಿಕೋ ಅನ್ನುವಂತಹ ಮಂಕುತಿಮ್ಮನ ಕಗ್ಗದಂತೆ ಎಲ್ಲ ಕಲಾವಿದರು ತಾವು ನಗೋದಷ್ಟೇ ಅಲ್ಲ, ನಿಮ್ಮನ್ನ ನಗಿಸೋದಷ್ಟೇ ಅಲ್ಲ, ಯಾರು ಕಷ್ಟದಲ್ಲಿದ್ದಾರೆ ಅವರ ಕಷ್ಟವನ್ನು ನಿವಾರಣೆ ಮಾಡಿ ಅವರ ಮುಖದಲ್ಲಿಯೂ ಕೂಡ ನಗುವನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡುವ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರುವಂತಹದ್ದು ಅತ್ಯಂತ ಶ್ಲಾಘನೀಯವಾಗಿರುವಂತಹದ್ದು ಹಾಗೂ ಅನುಕರಣೀಯವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಾವಿದೆಯಾಗಿ ರೂಪುಗೊಂಡು ತಮ್ಮದೇ ಆದ ಅನುತೇಜ ಕಲಾವೃಂದ ಎನ್ನುವ ತಂಡವನ್ನು ಕಟ್ಟಿ ಸಿನಿಮಾ, ನಾಟಕ, ರಸಮಂಜರಿಗಳ ಮುಖೇನ ನಾಡಿನಾದ್ಯಂತ ಕಲೆಯನ್ನ ಪಸರಿಸುತ್ತಾ ಎಲ್ಲರಿಗೂ ಬೇಕಾದವರಾಗಿ, ಯಾವುದೇ ಸ್ವಾರ್ಥವಿಲ್ಲದೆ ನೊಂದವರ ಬಾಳಿನ ಆಶಾಕಿರಣವಾಗಿ ಅನ್ನಪೂರ್ಣ ಚಾರಿಟಬಲ್ ಟ್ರಸ್ಟ್ ಎನ್ನುವ ಸಂಸ್ಥೆ ಸ್ಥಾಪಿಸಿ ಅದರ ಮೂಲಕ ವಿಕಲಚೇತನರಿಗೂ ನೊಂದ ಮಹಿಳೆಯರಿಗೂ ಆಸರೆಯಾಗಿ ಅವರ ಬಾಳಿನಲ್ಲಿ ಮತ್ತೆ ನಗುವನ್ನು ಸ್ಥಾಪಿಸಿ ಆ ನಗುವಿನಲ್ಲಿ ತಮ್ಮ ಆತ್ಮತೃಪ್ತಿಯನ್ನು ಕಾಣುತ್ತಿರುವ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಶ್ರೀಮತಿ ಅನುತೇಜ ರಮೇಶ್ ರವರು. ಈ ಒಂದು ಸಂಸ್ಥೆ ಜನರು ಮೆಚ್ಚುಗೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡೋದ್ರ ಮುಖೇನ ಅದರಿಂದ ಬರ್ತಕ್ಕಂಥ ಹಣದಲ್ಲಿ ಯಾರು ಬಡವರಿದ್ದಾರೆ, ಯಾರು ಅಂಗವಿಕಲರಿದ್ದಾರೆ, ಆ ರೀತಿಯಾದಂಥ ವ್ಯಕ್ತಿಗಳಿಗೆ ಸಹಾಯ ಹಸ್ತವನ್ನು ನೀಡಲಿಕ್ಕೆ ಈ ಒಂದು ಅನ್ನಪೂರ್ಣ ಚಾರಿಟಬಲ್ ಟ್ರಸ್ಟ್ ಕರ್ನಾಟಕ ರಾಜ್ಯದ ಮೂಲೆಗಳಲ್ಲೂ ಕೂಡ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನೇರ ನಡೆ, ನೇರ ನುಡಿ, ದೃಢ ನಿರ್ಧಾರದ ದಿಟ್ಟ ಸ್ವಭಾವದ ಗಟ್ಟಿಗಿತ್ತಿ. ಒಮ್ಮೆ ಗುರಿಯೆಡೆಗೆ ಹೆಜ್ಜೆ ಇಟ್ಟರೆ ಹಿಂತಿರುಗಿ ನೋಡಿದವರಲ್ಲ. ಹೊರನೋಟಕ್ಕೆ ಒರಟಾಗಿ ಕಂಡರೂ ಆಂತರಿಕವಾಗಿ ಅಮೃತದಂತಹ ಮೃದುತ್ವ. ಅಶಕ್ತರನ್ನು ಕಂಡರೆ ಮಿಡಿಯುವ ಅಂತಃಕರಣ. ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಮತ್ತು ಸಹಕಾರದ ಪ್ರತೀಕ ಈ ಹೆಣ್ಣುಮಗಳು. ಮಾಡಲೇಬೇಕು ಅಂತ ಏನೋ ಒಂದು ನಿಶ್ಚಯ ಮಾಡಿದ್ರೆ, ಸಂಕಲ್ಪ ಮಾಡಿದ್ರೆ ದೇವರು ಎಲ್ಲ ಥರ ಶಕ್ತಿ ಮತ್ತು ಕಲಿಯ ದಾನ ಮಾಡ್ತಾರಂತ ನನ್ನ ಭಾವನೆ ಆಗ್ತಾ ಇದೆ. ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ಈಕೆಯ ಸೇವೆಯ ಸಹಾಯಕ್ಕಾಗಿ ಕಟಿಬದ್ಧರಾಗಿ ನಿಂತವರು ಅವರ ಪತಿ, ಸಹೃದಯಿ ಶ್ರೀಯುತ MT ರಮೇಶ್ ರವರು. ಶ್ರೀಮತಿ ಅನುತೇಜ ರಮೇಶ್ ರವರು ಅನುತೇಜ ಕಲಾವೃಂದದ ಸಂಸ್ಥಾಪಕಿಯಾಗಿ, ಅನ್ನಪೂರ್ಣ ಮಹಿಳಾ ಸಹಾಯ ಸಂಘದ ಸಂಚಾಲಕಿಯಾಗಿ, ಸ್ತ್ರೀಶಕ್ತಿ ಸಂಘಟನೆಯ ಜಂಟಿ ಕಾರ್ಯದರ್ಶಿಯಾಗಿ, ವೃದ್ಧ ಕಲಾವಿದರು ಮತ್ತು ವಿಧವೆಯರಿಗಾಗಿ ಶ್ರಮಿಸುವ ಅನ್ನಪೂರ್ಣ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕಿಯಾಗಿದ್ದುಕೊಂಡು ಅದರ ಮುಖೇನ ಸದಾ ಪಾದರಸದಂತೆ ಕ್ರಿಯಾಶೀಲವಾಗಿರುವ ಇವರು ಎಲೆಮರೆಯ ಕಾಯಿಯಂತೆ ಸಮಾಜ ಸೇವೆ ಮಾಡುತ್ತಾ ಸದಾ ಚಟುವಟಿಕೆಯಿಂದಿರುವ ಉತ್ಸಾಹದ ಚಿಲುಮೆಯಾಗಿದ್ದಾರೆ. ಈ ರೀತಿ ಅಂಗವಿಕಲರಿಗೆ ಅನುಕೂಲ ಮಾಡೋ ದಿಕ್ಕಲ್ಲಿ ಈ ರೀತಿ ವಿಶೇಷವಾದ ನಾಟಕವನ್ನ, ಡಾನ್ಸ್ ಅನ್ನ, ಹಾಸ್ಯವನ್ನ ಮಾಡ್ತಾ
ಅಂಗವಿಕಲರಿಗೂ ಸೇವೆ ಮಾಡ್ತಾ ಇರುವಂತ ಯೋಚನೆ ಇದೆಯಲ್ಲ, ಅವ್ರ ಪ್ರಯತ್ನಕ್ಕೆ ನಾವು ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅವರಿಗೆ ಎಷ್ಟು ನಮಸ್ಕಾರಗಳು ಸಲ್ಲಿಸಿದ್ರು ಸಾಧ್ಯ ಅಂತ ನನಗಂತೂ ಅನಿಸ್ತಾ ಇದೆ. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡವರ ಬದುಕು ಹೂವಿನ ಹಾಸಿಗೆಯಾಗಿರುವುದಿಲ್ಲ. ಅದರಂತೆ ಶ್ರೀಮತಿ ಅನುತೇಜ ರಮೇಶ್ರವರು ಸಹ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ. ನೊಂದವರ ಮೊಗದಲ್ಲಿ ನಗು ಕಂಡು ತನ್ನ ನೋವನ್ನು ಮರೆತಿದ್ದಾರೆ. ಕಾಲೆಳೆಯುವವರ ಮುಂದೆ ಗಟ್ಟಿಯಾಗಿ ನಿಂತ ಧೀರ ಮಹಿಳೆ ಈಕೆ. ಏನಾದರೂ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕು, ಸಮಾಜದಲ್ಲಿ ನೊಂದ ಬೆಂದಂತ ಜನರಿಗೆ ಒಂದಷ್ಟು ಸೇವೆಯನ್ನ ಮಾಡಬೇಕು, ಸಮಾಜದ ಜೊತೆಯಲ್ಲಿ ಆರೋಗ್ಯಕರವಾದಂಥ ಒಂದು ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವ ನಿಜವಾದ ಅರಿವು ಅನುತೇಜಗೆ ಇದೆ ಅಂತೇಳಿ ನಾನಾದರೂ ಭಾವಿಸುತ್ತೇನೆ. ಆರಂಭ ಶೂರತ್ವ ತೋರದೆ ಅಂದು ಆರಂಭಿಸಿದ ಸೇವಾ ಮನೋಭಾವ ಇಂದೂ ಸಹ ಅಚ್ಚ ಹಸಿರಾಗಿದೆ. ಅವರು ಮನಸ್ಸು ಮತ್ತು ಹೃದಯ ವೈಶಾಲ್ಯ ವಿಶಾಲತೆ ಅಂತ ಕರೆಯುವಂಥ ಒಂದು ಕಾರ್ಯದಲ್ಲಿ ಇವತ್ತು ನೊಂದವರು ಅಂತ ಹೇಳುವಂಥದ್ದು ಅವರ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಂಥದ್ದು. ಕಡೂರಿನಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಇವತ್ತು ವಿಕಲಚೇತನರು ಅಂತ ನಾವು ಕರೀತೇವೆ, ಅಂಗವಿಕಲರು ಅಂತ ಇದ್ರು. ಹಾಗೆಯೇ ವೃದ್ಧಾಶ್ರಮ ಅಂತೇಳಿ ವೃದ್ಧರನ್ನ ನೋಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮತ್ತು ಅಬಲಾಶ್ರಮ ಅಬಲೆಯರನ್ನ ನೋಡ್ಕೊಳ್ಳುವಂಥದ್ದು. ಅನುತೇಜ ಅವರು ಬಹಳ ದೊಡ್ಡ ಮನಸ್ಸನ್ನ ಇಟ್ಕೊಂಡು ಈ ಕಾರ್ಯವನ್ನು ಮಾಡಿದ್ದಾರೆ. ಅಶಕ್ತರ ಬಗ್ಗೆ ಸದಾಕಾಲ ಚಿಂತಿಸುವ ಇವರು ಅವರ ಸೇವೆಗೆ ಏನಾದರೊಂದು ಹೊಸ